ಶಾಯಿನ್ ಶಾಲೆಯ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ತಾಳಿಕೋಟೆಯ ಶಾಯಿನ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ದೇಶಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೊಹಮ್ಮದ್ ಇಕ್ಬಲ್ ಕಾಜಿ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲೆಯ ಅಧ್ಯಕ್ಷರಾದ ಆಸಿಫ್ ಬೆಳಗಿ ವಹಿಸಿದ್ರು. ಉಪಾಧ್ಯಕ್ಷರಾದ ಸೈಯದ್ ಬೇಪಾರಿ ಹಾಗೂ ನಿರ್ದೇಶಕರಾದ ಇಸ್ಮಾಯಿಲ್ ಡೋನಿ ಅವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿ ನೌಷದ್ ಪಟೇಲ್ ಅವರನ್ನ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು. ಅವರ ಶೈಕ್ಷಣಿಕ ಸಾಧನೆಯನ್ನು ಅಭಿನಂದಿಸಿ ಮುಂದಿನ ವಿದ್ಯಾಭ್ಯಾಸದಲ್ಲಿಯೂ ಉತ್ತಮ ಸಾಧನೆ ಮಾಡುವಂತೆ ಶುಭ ಹಾರೈಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು, ಭಾಷಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವವನ್ನು ಸಲ್ಲಿಸಿದರು. ವಿದ್ಯಾರ್ಥಿಗಳಿಗೆ ದೇಶದ ಏಕತೆ, ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿ ಬದುಕುವ ಮಹತ್ವವನ್ನು ತಿಳಿಸಲಾಯಿತು. ಶಾಲೆಯಲ್ಲಿ ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಯಶಸ್ವಿಗೊಳಿಸಿದರು. ವರದಿ ಅಬ್ಬಾಸ್ ಅಲಿ, ಹಾವೇರಿ, ಹಂಸ ಟಿವಿ ಉಪಸಂಪಾದಕರು. यही मेरा कहना है, क्योंकि मैं एक टीचर हूँ। टीचर होने के बावजूद कि हम इस चीज की अगर गौर नहीं करेंगे तो हम सबसे बड़े बेवकूफ कहलाते हैं। इसलिए पेरेंट्स से अदबन गुजारिश की जाती है कि आप लोग अपने बच्चों पर ध्यान दें। और जो है ना, ये जो शाइन स्कूल है, मैं ये नहीं कह रहा है कि मैं गेस्ट आया गलत होती होगी, मैं नहीं सोचा था। वाकई में यहाँ के टीचर्स और यहाँ के जो मैडम जो है एकदम गुडविल है और बच्चों में एक अच्छा डिस्कशन होता है, बच्चों में एक एक्टिवनेस होती है। मैं ये देखकर मुझे बहुत बड़ी खुशी हासिल होती है। सच क्यों कि हमें जो बड़े बच्चों को जो तालीम दिए हाई स्कूल लेवल में, ये प्राइमरी लेवल, और बड़े बच्चों को तो कंट्रोल कर सकते हैं, ये बच्चों को कंट्रोल करना बहुत मुश्किल है। खैर कोई बात नहीं, अल्लाह जो भी करे अच्छा करे। मैं इस बात की मैं दाद देता हूँ और सब लोगों से अदबन गुजारिश करता हूँ कि सब बच्चों को, अपने अपने बच्चों को इल्म में अच्छा वक्त लगाए। मेरा बच्चा क्या पढ़ रहा है, मेरा बच्चा कौन लाइन में है, क्या कर रहा है, ये पेरेंट्स की बहुत बड़ी जवाबदारी है। मैं और एक बात मैं आपके सामने कहना चाहता हूँ कि एक बच्चा जो है ना, जो शुरुआत में जो सलूट के जो अल्फाज जो किए बच्चे, सो वेलकम जो मुझे किए, मैं उस बात का गर्व महसूस करता हूँ कि उस बच्चे को मेरे तरफ से 500 रुपया देना चाहता हूँ। उसको खूब फरमाए। मैं हेडमास्टर से गुजारिश की जाता है 500 रुपये देता हूँ। बच्चा आकर उसका बच्चे को दे दो। ಕೊಡಲಿಕ್ಕಾಗದಿದ್ದರೆ ಪರವಾಗಿಲ್ಲ, ಡ್ಯಾಮೇಜ್ ನನ್ನಿಂದ ಇರಲಿ, ನಾನು ಒಳ್ಳೆಯನಾಗ್ತೀನಿ, ನಾನು ಎಲ್ಲಾ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ನನ್ನ ಜೀವನದಲ್ಲಿ ಅಳಿಸ್ಕೊಳ್ತೀನಿ. ನೋಡು ಒಂದ್ಸಲಿ ನಿನ್ನ ಹತ್ರ ಎಷ್ಟು ಶಕ್ತಿ ಇದೆ. ಯು ಕ್ಯಾನ್ ಸಿ ಫಾರ್ ಯುವರ್ ಸೆಲ್ಫ್ ಪವರ್ ಅಂಡ್ ವಿಲ್ ಪವರ್. ಯು ಕಾಂಟ್ ಸಿ ದಟ್ ಯುವರ್ ವಿಲ್ ಪವರ್, ಯು ಕಾಂಟ್ ಸಕ್ಸೀಡ್ ಇನ್ ಯುವರ್ ಲೈಫ್. ಯುವರ್ ಹೆಲ್ತ್, ಯುವರ್ ಲಾಸ್, ಯುವರ್ ಕ್ಯಾರೆಕ್ಟರ್, ಯುವರ್ ಲೈಫ್, everything will be lost. First of all, you have to see your hard work and consistency. एक हम जब भी दुनिया में आते हैं, अगर हम हमेशा कुछ पाने के लिए कुछ खोना पड़ता है, ये सब झूठ है। कुछ पाने के लिए अल्लाह का होना जरूरी है, कुछ पाने के लिए बहुत ज्यादा मेहनत करना जरूरी है।